ಆದರೆ ಈಗಿನ ಭಾರತ ಅಂದರೆ ಸಂವಿಧಾನದಿಂದ ರಕ್ಷಿಸಲ್ಪಡ್ತಾ ಇರುವ ಭಾರತ ಎಂಬ ರಾಷ್ಟ್ರ ಅದರ ಪರಿಕಲ್ಪನೆಗೆ ತದ್ವಿರುದ್ಧವಾಗಿ ಅರ್ಥಾತ್ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದೆ ಆರ್ ಎಸ್ ಎಸ್ನವರು ಸಂವಿಧಾನದ ವಿರೋಧಿಗಳು, ಅವರಿಗೆ ಮನುಸ್ಮೃತಿಯೇ ಸಂವಿಧಾನ ಆಗಬೇಕು ಅನ್ನೋ ಆಲೋಚನೆ ಇದೆ. ಹೀಗೆ ಆರೋಪ ಮಾಡೋರಿಗೆ ಏನು ಉತ್ತರ? ಮೊದಲನೇದಾಗಿ ಯಾರು ಆರೋಪ ಮಾಡ್ತಾ ಇದ್ದಾರೋ ಅವರು ಸಂಘವನ್ನು ಒಳಗಿಂದ ನೋಡಿಲ್ಲ. ಎರಡನೇದು ಮನುಸ್ಮೃತಿ ಅಂದರೆ ಏನು ಅಂತ ಅವ್ರ ಕಲ್ಪನೆಯೂ ಇಲ್ಲ. ಮನುಸ್ಮೃತಿ ಈಗ ಕಲಿಯುಗಕ್ಕೆ ಒದಗುವ ಸ್ಮೃತಿಯೇ ಅಲ್ಲ ಮೊದಲನೇದಾಗಿ. ಎರಡನೇದಾಗಿ ದೇಶ ನಡೆಯೋದು ಈಗಿನ ಸ್ಮೃತಿ ಯಾವುದು ಅಂದರೆ ಸಂವಿಧಾನನೇ ಈಗಿನ ಸ್ಮೃತಿ. ಹಾಗಾಗಿ ಸಂವಿಧಾನದ ಹೊರತುಪಡಿಸಿ ಇನ್ಯಾವ ಸ್ಮೃತಿಗೂ ಈಗ ಯಾವುದು ವಿಶೇಷವಾದಂತಹ ನಾವು ಅದಕ್ಕೆ ಮಹತ್ವ ಕೊಡೋ ಅವಶ್ಯಕತೆಯೇ ಇಲ್ಲ. ಹಾಗಾಗಿ ಸಂಘ ಏನೋ ಮನುಸ್ಮೃತಿಯಂತೆ ದೇಶ ನಡೆಸಬೇಕು ಅಂತ ಹೇಳ್ತಾ ಇದೆ ಅನ್ನೋ ಆರೋಪಕ್ಕೂ ಯಾವ ಆಧಾರವೂ ಇಲ್ಲ. ಮತ್ತು ಸಂಘ ಇವತ್ತಿನವರೆಗೂ ಸಂವಿಧಾನ ವಿರುದ್ಧವಾದಂಥ ಯಾವ ಚಟುವಟಿಕೆಯನ್ನು ಮಾಡಿಲ್ಲ, ನಮಗದ್ರಲ್ಲಿ ವಿಶ್ವಾಸವೂ ಇಲ್ಲ. ಸಂಘ ಇವತ್ತಿನ ಎಲ್ಲ ಕಾನೂನು ನಿಯಮಗಳು ಅದರ ಅಂತರ್ಗತವಾಗಿಯೇ ಇದೆ. ಯಾವ ನಿಯಮವನ್ನು ಇವತ್ತಿನವರೆಗೂ ಸಂಘ ಉಲ್ಲಂಘನೆ ಮಾಡಿಲ್ಲ ಮತ್ತು ಮಾಡಲ್ಲ. ಕ್ಲೀಶೆ ಪ್ರಶ್ನೆ ಆದರೆ ಪದೇ ಪದೇ ಚರ್ಚೆಗೆ ಬರ್ತಲೇ ಇರುತ್ತೆ, ಹಾಗಾಗಿ ಅನಿವಾರ್ಯ ಕೇಳೋದು. ನೀವು ಹೇಳ್ತೀರಿ ದೇಶಕ್ಕೆ ಸಂವಿಧಾನಕ್ಕೆ ವಿರುದ್ಧವಾದ ಯಾವುದೇ ಚಟುವಟಿಕೆಯನ್ನು RSS ಮಾಡೋದಿಲ್ಲ ಅಂತ ಹೇಳಿ. ಆದರೆ ಸಂಘದ ಸದಸ್ಯರು ರಾಷ್ಟ್ರಗೀತೆಯನ್ನು ಒಪ್ಪೋದಿಲ್ಲ, ರಾಷ್ಟ್ರಧ್ವಜವನ್ನು ಹಾರಾಟ ಮಾಡೋದನ್ನು ಬಲವಂತವಾಗಿ ಎಷ್ಟೋ ವರ್ಷಗಳ ನಂತರದಲ್ಲಿ ಪ್ರಾರಂಭ ಮಾಡಿದ್ರು. ಹೀಗೊಂದು ಅಪವಾದ ಇದೆ. ಇದೆಲ್ಲವೂ ಕೂಡ ಭಾರತದ ಸಂವಿಧಾನದ ಅಡಿಯಲ್ಲಿರುವ ನಿಯಮಗಳಿಗೆ ವಿರುದ್ಧವಾಗಿ ನಿಲ್ಲೋದಿಲ್ವಾ ಅಂತ. ಸಂಘದ ಸ್ವಯಂ ಸೇವಕರು ಯಾವಾಗ ರಾಷ್ಟ್ರಗೀತೆ ಹಾಡಲಿಲ್ಲ ಅಂತ ಯಾರು ಹೇಳಬೇಕು. ಏಕೆಂದರೆ ನಾನು ಯಾವಾಗಲಿಂದ ಸ್ವಯಂ ಸೇವಕನ ಅವಾಗಿಂದ ಹಾಡ್ಕೊಂಡೇ ಬಂದಿದ್ದೀವಿ. ಸಂಘದ ಸ್ವಯಂ ಸೇವಕ ಏನೋ ಬೇರೆ ಗ್ರಹದಿಂದ ಬಂದವನಲ್ಲ, ಅವನು ಇದೇ ದೇಶದಲ್ಲೇ ಹುಟ್ಟಿದವನು. ಎಲ್ಲರೂ ಹೇಗೆ ರಾಷ್ಟ್ರಗೀತೆಯನ್ನು ರಾಷ್ಟ್ರಧ್ವಜವನ್ನು ಗೌರವಿಸ್ತಾರೆ ಹಾಗೆ ಗೌರವಿಸ್ಕೊಂಡು ಬಂದಿದ್ದೀವಿ. ಪ್ರಶ್ನೆ ನೀವು ಪ್ರಾಯಶಃ ಮುಂದೆ ಕೇಳ್ಬೋದು, ನಾನು ಈಗಲೇ ಅನ್ಕೋತಾ ಇದ್ದೀನಿ. ಸಂಘದ ಕಾರ್ಯಾಲಯಗಳಲ್ಲಿ ರಾಷ್ಟ್ರಧ್ವಜ ಯಾಕೆ ಹಾರಾಡಿಸಲ್ಲ ಅನ್ನೋ ವಿಷಯ ಪ್ರಾಯಶಃ ಇದ್ದಿರಬಹುದು. ನಮಗೆ ಮೊದಲು ನಿಮಗೆ ಗೊತ್ತಿರಬಹುದು, ಕೆಲವಷ್ಟು ವರ್ಷಗಳ ಹಿಂದೆ ರಾಷ್ಟ್ರಧ್ವಜವನ್ನು ಹಾರಾಡಿಸೋದಕ್ಕೆ ನಿಯಮಗಳೇ ಇತ್ತು. ಪ್ರೈವೇಟ್ ಜಾಗದಲ್ಲಿ ಹಾರಾಡಿಸ್ಬಾರ್ದು, ಮನೆಗಳ ಮೇಲೆ ಹಾರಾಡಿಸ್ಬಾರ್ದು ಅನ್ನೋ ನಿಯಮನೂ ಇತ್ತು. ಹಾಗಾಗಿ ನಮ್ಮ ಯಾವುದೇ ಮನೆಯಲ್ಲಾಗಲಿ ದೇವಸ್ಥಾನದಲ್ಲಾಗಲಿ ಸಂಘದ ಕಾರ್ಯಾಲಯ ಒಂದು ಮನೆ ಇದ್ದಂಗೆ ಅಷ್ಟೇ ಅದು. ಹಾಗಾಗಿ ಹಾರಿಸ್ತಾ ಇರಲಿಲ್ಲ. ಆದರೆ ಈ ಆಕ್ಷೇಪ ಅನ್ನೋ ವಿಷಯ ಬಂದಾಗ ಹಾರಾಡ್ಸೋಕ್ಕೆ ನಮ್ಗೆ ಯಾವುದೇ ತೊಂದರೆ ಇಲ್ಲ. ಅತ್ಯಂತ ಗೌರವದಿಂದ ಪ್ರಾಯಶಃ ಕಳೆದ 20 ವರ್ಷಕ್ಕಿಂತ ಹೆಚ್ಚು ಕಾಲದಿಂದ ನಮ್ಮ ಎಲ್ಲ ಪ್ರಮುಖ ಕಾರ್ಯಾಲಯಗಳಲ್ಲಿ ರಾಷ್ಟ್ರಧ್ವಜ ಹಾರಾಡಿಸ್ತಾನೇ ಇದ್ದೀವಿ. ಹಾಗಾಗಿ ಈ ಆರೋಪಕ್ಕೂ ಯಾವುದೇ ಸತ್ಯದ ಆಧಾರ ಇಲ್ಲ. ಆದರೆ ಹಿಂಗೊಂದು ಆಯ್ಕೆಯ ಪ್ರಶ್ನೆ ಬರಲೇಬಾರದು, ಬಟ್ ತರ್ಕಕ್ಕೆ ಒಳಪಡ್ತಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ. ರಾಷ್ಟ್ರಧ್ವಜವ ಭಗವಧ್ವಜವ ಅಂತ ಕೇಳಿದಾಗ RSSನವರು ರಾಷ್ಟ್ರಧ್ವಜಕ್ಕಿಂತ ಹೆಚ್ಚಿನ ಪ್ರಿಯಾರಿಟಿಯನ್ನು ಪ್ರಾಶಸ್ತ್ಯವನ್ನು ಭಗವಧ್ವಜಕ್ಕೆ ಕೊಡ್ತಾರೆ. ಹೀಗೊಂದು ಚರ್ಚೆ ಇದೆ. ಇದು ಎರಡನ್ನೂ ಕೂಡ ನಮಗೀಗ ಒಂಥರ ಒಂದು ವಿಚಿತ್ರವಾದಂಥ ವಿಷಯ ಎಲ್ಲದಕ್ಕೂ ಬರ್ತಾ ಇದೆ. ಅದರ ವಿರುದ್ಧ ಇದಕ್ಕಿಂತ ಅದು ದೊಡ್ಡದಾ? ಈ ಚರ್ಚೆಯಿಂದ ಹೊರಗೆ ಬರೋದು ಒಳ್ಳೆಯದು. ಎಲ್ಲಕ್ಕೂ ಅದರದ ಸ್ಥಾನ ಇರುತ್ತೆ. ಅವ್ರ ಸಮ್ಮೇಳನದಲ್ಲಿ ಪಕ್ಷಧ್ವಜ ಹಾರಿಸ್ತಾರಾ, ತಿರಂಗ ಧ್ವಜ ಹಾರಿಸ್ತಾರಾ? ಅವ್ರ ಪಕ್ಷದ ಸಮ್ಮೇಳನದಲ್ಲಿ ಪಕ್ಷಧ್ವಜ ಹಾರಿಸ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಶಾಖೆ, ಅದರಲ್ಲಿ ನಾವು ಗುರು ಅಂತ ಸ್ವೀಕಾರ ಮಾಡಿರೋ ಭಗವಧ್ವಜ ಅದನ್ನೇ ಹಾರಿಸ್ತೀವಿ. ಅದರಲ್ಲಿ ಯಾವ ಪ್ರಶ್ನೆಯೂ ಇಲ್ಲ, ಗೊಂದಲವೂ ಇಲ್ಲ. ಇದರರ್ಥ ನಮಗೇನು ರಾಷ್ಟ್ರಧ್ವಜದಿಂದ ಆಕ್ಷೇಪ ಇದೆಯಾ? ಬಿಲ್ಕುಲ್ ಇಲ್ಲ. ರಾಷ್ಟ್ರಧ್ವಜ ಗೌರವ ಸಲ್ಲಿಸ್ತೀವಿ? ಬಿಲ್ಕುಲ್ ಸಲ್ಲಿಸ್ತೀವಿ. ಈ ಎರಡು ವಿಷಯನೇ ಬೇರೆ ಇದೆ ಅಂತ ನನಗನ್ಸುತ್ತೆ. ನೀವು ಸಂವಿಧಾನದ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಲಿಕ್ಕೆ ಸಂಘ ಕಟಿಬದ್ಧ ಅಂತ ಹೇಳ್ತಿದ್ರಿ. ಆದರೆ ಸಂವಿಧಾನವೇ ಹೇಳುತ್ತೆ ಕೆಲವೊಂದಷ್ಟು ಸಂಘ ಸಂಘಟನೆಗಳು ಅಂತ ಹೇಳಿ ನಿರ್ಮಾಣ ಆದಾಗ ಅದಕ್ಕೊಂದು ನೋಂದಣಿ ಅನ್ನೋದು ಕಡ್ಡಾಯ ಅಂತ. ಬಟ್ RSS ಇದುವರೆಗೂ ಕೂಡ ನೋಂದಣಿ ಆಗಿಲ್ಲ ಅನ್ನೋದೇ ದೊಡ್ಡ ಅಪವಾದ ಆಗಿದೆ ಈಗ. ಇದು ಸರಿ, ಅದು ಒಳ್ಳೆಯ ಪ್ರಶ್ನೆ. ನೋಂದಣಿ ಆಗಿಲ್ಲ, ಮಾಡಿಸಲ್ಲ. ಯಾಕೆ ಅಂದರೆ ನಮ್ಮ ಸಂಸ್ಥೆ ಅಲ್ಲ ಇದು ಸಂಘಟನೆ. ಇಲ್ಲಿ ಸಂಸ್ಥೆಗಳು ಬೇಕಷ್ಟಿದೆ. ಉದಾಹರಣೆಗೆ ಬೆಂಗಳೂರಿನಲ್ಲೇ ಕೇಶವ ಕೃಪಾ ಅಂತ ಕಾರ್ಯಾಲಯ ಇದೆ. ಇದು ಒಂದು ಸಂಸ್ಥೆ, ಅದರ ನೋಂದಣಿ ಆಗಿದೆ. ಇಡೀ ಭಾರತದಲ್ಲಿ ಯಾವ್ಯಾವ ಸಂಸ್ಥೆಗಳಿದೆಯೋ ಅದೆಲ್ಲ ನೋಂದಣಿ ಆಗಿದೆ. ಉದಾಹರಣೆಗೆ ಸಂಘದ್ದೇ ಒಂದು ಸೇವಾ ಪ್ರಕಲ್ಪ ರಾಷ್ಟ್ರೋತ್ಥಾನ ಪರಿಷತ್ತಿದೆ, ಅದು ನೋಂದಣಿಯಾಗಿದೆ. ಅಂದರೆ ಯಾವುದೇ ಹಣಕಾಸಿನ ವ್ಯವಹಾರ ಎಲ್ಲ ನೋಂದಾಯಿತ ಸಂಸ್ಥೆಗಳ ಮೂಲಕ ನಡೆಯುತ್ತೆ.
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದು ಜನರನ್ನು ಕೂಡಿಸೋ ಸಂಘಟನೆ ಹೊರತು ಸಂಸ್ಥೆ ಅಲ್ಲ. ಹಾಗಾಗಿ ಸಂಸ್ಥೆ ಅಲ್ಲದಿಂದ ರಿಜಿಸ್ಟ್ರೇಷನ್ ಇಲ್ಲ ಅಷ್ಟೆ. ಆದರೆ ಎಲ್ಲ ಚಟುವಟಿಕೆಗಳು ಟ್ರಾನ್ಸ್ಪರೆಂಟಾಗೇ ನಡೆಯುತ್ತೆ. ದೇಶ ಕಾಯೋಕ್ಕೋಸ್ಕರ ನಮ್ಮದೇ ಆದ ಸೈನಿಕರ ಪಡೆ ಇದೆ, ಹಾಗೆ ಲೋಕಲಿ ಹೇಳೋದಾದರೆ ಸ್ಥಳೀಯವಾಗಿ ಪೊಲೀಸರ ಪಡೆ ಇದೆ. ಇದನ್ನು ಮೀರಿ RSSನ ಕಾರ್ಯಕರ್ತರು ಅಥವಾ ನಾಯಕರು ದೇಶವನ್ನು ಕಾಯುವ ಹೊಣೆಗಾರಿಕೆ ಇವರು ಕೊಟ್ಟೋರು ಯಾರು? ಈ ಜವಾಬ್ದಾರಿಯನ್ನು ತಮಗೆ ತಾವೇ ಊಹಿಸ್ಕೊಳ್ತಿದ್ದಾರಾ? ಹೀಗೊಂದು ಪ್ರಶ್ನೆ ಬರುತ್ತೆ. ಅದು ಸರಿ ಇದೆ, ನಮಗೆ ಅತ್ಯಂತ ಗೌರವ ಇದೆ ಮತ್ತು ಪ್ರಾಣವನ್ನು ಪಣವಾಗಿಟ್ಟು ಹೋರಾಟ ಮಾಡುವವರು ಸೈನಿಕರು ಮತ್ತು ಸ್ಥಾನೀಯವಾಗಿ ಲಾ ಆ್ಯಂಡ್ ಆರ್ಡರನ್ನ ಕಾಪಾಡುವವರು ಪೊಲೀಸರು. ಅದು ಅವ್ರದ್ದೇ ಕೆಲಸ. ಅದು ನಾವು ಅವ್ರ ಬದಲಿಗೆ ಅರೆ ಸೈನಿಕ ದಳವನ್ನು ತಯಾರು ಮಾಡೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೆಲಸ ಅಲ್ಲ ಇದು. ಅದಕ್ಕೆ ಸಂಘದ ಮೂಲಭೂತ ಚಟುವಟಿಕೆ ಏನು ಅಂದರೆ ವ್ಯಕ್ತಿ ನಿರ್ಮಾಣ, ವ್ಯಕ್ತಿಗಳಲ್ಲಿ ದೇಶಭಕ್ತಿ, ವ್ಯಕ್ತಿಗಳಲ್ಲಿ ಶಿಸ್ತು, ಇದನ್ನು ತರುವ ಕೆಲಸ ಮಾಡಬೇಕು ಅನ್ನೋಕ್ಕೋಸ್ಕರ ಹುಟ್ಟಿರೋದು. ಇದು ಪೊಲೀಸಿಗೆ ಬದಲಿನೂ ಅಲ್ಲ, ಸೈನ್ಯಕ್ಕೆ ಬದಲಿನೂ ಅಲ್ಲ. ಆ ಕೆಲಸ ಅವರೇ ಮಾಡಬೇಕು. ಶಸ್ತ್ರಾಸ್ತ್ರ ತಗೊಂಡು ಹೋರಾಟ ಮಾಡುವ, ಉಳಿಸುವ ಕೆಲಸ ಅವ್ರು ಮಾಡಬೇಕು. ಹಾಗಾಗಿ ಸಂಘ ಈ ಶಸ್ತ್ರಾಸ್ತ್ರವನ್ನು ಕೈಗೆತ್ತಿಕೊಳ್ಳಲ್ಲ ಮತ್ತು ನಮ್ಮ ಕೆಲಸನೇ ವ್ಯಕ್ತಿಗಳಲ್ಲಿ ದೇಶಭಕ್ತಿ, ಶಿಸ್ತು ಇತ್ಯಾದಿ ದೇಶಕ್ಕೋಸ್ಕರ ಕೆಲಸ ಮಾಡಬೇಕು. ಏನೇನು ಬೇಕೋ ಅದನ್ನು ಮಾಡಬೇಕು ಅನ್ನೋದೇ ಸಂಘದ ಕೆಲಸ. ಆದರೆ ಸ್ವಯಂ ಸೇವಕ ಕೈಯಲ್ಲಿ ಹಿಡಿಯುವಂತಹ ದಂಡ, ಇವರೆಲ್ಲ ಕರೆಯೋ ಥರದಲ್ಲಿ ದೊಣ್ಣೆ, ಅದು ಕೂಡ ಮಾರಕಾಸ್ತ್ರದ ಥರದಲ್ಲಿ ರಾಜಕಾರಣಿಗಳ ಕಣ್ಣಿಗೆ ಕಾಣ್ತಾ ಇದೆ. ಇವತ್ತು BK ಹರಿಪ್ರಸಾದ್ರು, ನಂಗೆ ಗೊತ್ತಿಲ್ಲ ಪೊಲಿಟಿಕಲ್ ಸ್ಟೇಟ್ಮೆಂಟಿಗೆ ನೀವು ಉತ್ತರ ಕೊಡ್ತಿರೋ ಇಲ್ಲೋ, ಬಟ್ ಇದು ಚರ್ಚೆಗೆ ಒಳಪಟ್ಟಿರೋದ್ರಿಂದ ಇದಕ್ಕೆ ಉತ್ತರ ಬೇಕು ಅಂತ ಹೇಳಿ ನಾನು ಪ್ರಶ್ನೆ ಕೇಳ್ತಿದ್ದೀನಿ. ಈ ದೊಣ್ಣೆಯನ್ನು ಕೈಯಲ್ಲಿ ಹಿಡಿಯೋರು ಒಂದಾ ಯುದ್ಧಕ್ಕೆ ನಿಂತವರು ಅಥವಾ ಯಾರ ಮೇಲಾದರೂ ಪ್ರಹಾರ ಮಾಡ್ಲಿಕ್ಕೆ ಹೊರಟವರು, ಅದಲ್ಲದೆ ಹೋದರೆ ಹಳ್ಳಿ ಕಡೆ ದನ ಎಮ್ಮೆಯನ್ನು ಓಡಿಸೋರು. ಹಾಗಾದರೆ ಸ್ವಯಂ ಸೇವಕರು ದೊಣ್ಣೆ ಹಿಡಿದಿರೋದು ಯಾರ ಮೇಲಾದರೂ ಪ್ರಹಾರ ಮಾಡ್ಲಿಕ್ಕೆ ಅಥವಾ ಎಮ್ಮೆ ದನ ಓಡಿಸ್ಲಿಕ್ಕ ಅಂತ ಪ್ರಶ್ನೆ ಕೇಳ್ತಾರೆ. ಎಮ್ಮೆ ದನ ಕಾಯೋದು ನಮಗೇನು ಅದರಲ್ಲಿ ಅವಮಾನದ ವಿಷಯ ಇಲ್ಲ. ಅವ್ರ ಪಾಪ ಓಡಿಸೋದು ಒಂದಿರ್ಬೋದು. ನಮಗೆ ದನ ಕಾಯೋದ್ರ ಬಗ್ಗೆ ತುಂಬ ಗೌರವ ಇದೆ. ದನ ಕಾಯುವವರು ಅನ್ನೋರು ಶ್ರೀಕೃಷ್ಣನೇ ದನ ಕಾಯುವವನು ಅಂತ ಅಂದ್ಕೊಂಡ್ರೆ ಆ ಪಾತ್ರವನ್ನು ಸ್ವಯಂ ಸೇವಕ ಮಾಡೋಕ್ಕೆ ನಮಗೆ ತುಂಬ ಹರ್ಷ ಇದೆ. ಆದರೆ ದಂಡ ನಮ್ಮ ಆತ್ಮವಿಶ್ವಾಸ ಬೆಳೆಸೋದಕ್ಕಷ್ಟೇ ನಾವು ಇಟ್ಕೊಂಡಿರೋದೇ ಹೊರತು ದಂಡ ಯಾರಿಗೂ ಹೊಡೆಯೋಕ್ಕೂ ಅಂತಲೂ ನಾವು ಯೋಚನೆ ಮಾಡೇ ಇಲ್ಲ. ನಮ್ಮಲ್ಲಿ ದಂಡದ ಯಾವುದು ಪ್ರಯೋಗ ಇದೆ, ದಂಡವನ್ನೇನು ಕಲಿಸ್ತೀವಿ ಅದರೊಳಗಡೆ ಆತ್ಮವಿಶ್ವಾಸ ಹೆಚ್ಚಿಸುವ ಸಲುವಾಗಿ ಅನ್ನುವಕ್ಕೋಸ್ಕರನೇ ಇರೋದ್ರಿಂದ ಯಾರು ಹೊಡೆಯೋಕ್ಕೋಸ್ಕರನೂ ಆ ದಂಡ ಇಲ್ಲ. ಇದೊಂದು ಮಾರಕಾಸ್ತ್ರದ ರೀತಿಯಲ್ಲಿ ಯಾರಿಗಾದ್ರೂ ಯಾಕೆ ಕಾಣಬೇಕು ಅಂತ ಹೇಳಿ, ಈಗ ದಂಡ ಇಟ್ಕೊಂಡು ಪಥಸಂಚಲನ ಮಾಡೋದನ್ನೇ ನಾಳೆ ದಿನ ಇನ್ಯಾರೋ ತಲ್ವಾರ್ ಇಟ್ಕೊಂಡು ನಾವು ಕೂಡ ಮೆರವಣಿಗೆ ಮಾಡ್ತೀವಿ ಅಂಥವ್ರಿಗೂ ಅನುಮತಿ ಕೊಡಬೇಕಾಗತ್ತೆ ಅಂತ ಹೇಳಿ ಸರ್ಕಾರದ ಸಚಿವರು ಹೋಲಿಕೆ ಮಾಡಿ ಮಾತನಾಡ್ತಿದ್ದಾರೆ. ಅಲ್ಲ, ಸರ್ಕಾರ ಅದನ್ನು ಯೋಚನೆ ಮಾಡಲಿ, ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನೋ ಸರ್ಕಾರ ಕೈಯಲ್ಲಿದೆ ಅದು. ಮತ್ತು ಮಾರಕಾಸ್ತ್ರ ಅಂತಿದೆಯಲ್ಲ, ಅದು ಮುಖ್ಯವಾಗಿ ಅಸ್ತ್ರಕ್ಕಿಂತ ಉದ್ದೇಶ ಬಹಳ ಮುಖ್ಯ. ನೀವು ಯಾವುದನ್ನೇ ಇಟ್ಕೊಂಡ್ರೆ ಉದ್ದೇಶ ಏನಕ್ಕೆ ಉಪಯೋಗಿಸ್ತಾ ಇದ್ದೀರಿ ಅನ್ನೋದು ಮುಖ್ಯ. ಹಾಗಾಗಿ ಮಾರಕ ಆಗುವುದು ಯಾವಾಗ? ಒಬ್ಬ ವ್ಯಕ್ತಿನೇ ಮಾರಕವಾಗ್ಬೋದು, ಯಾವಾಗ ಅವನ ಉದ್ದೇಶ ಸರಿ ಇಲ್ಲದಿದ್ದರೆ. ಹಾಗಾಗಿ ಉದ್ದೇಶವನ್ನು ಕೂಡ ಗಮನಿಸಬೇಕಾಗತ್ತೆ ಅನಿಸುತ್ತೆ ನನಗೆ. ಈಗ ಸಂವಿಧಾನ ಅನುಮತಿ, ಅದೇ ಸರಣಿಯಲ್ಲಿ ಮತ್ತೊಂದು ಪ್ರಶ್ನೆ ಏನು ಅಂತಂದರೆ, ಈಗ ಯಾವುದೋ ಸರ್ಕಾರಿ ಜಾಗವೋ ಅಥವಾ ಅನುದಾನಿತ ಶಾಲೆಗಳ ಮೈದಾನವೋ ಇದನ್ನು ಬಳಕೆ ಮಾಡ್ಕೊಳ್ಬೇಕು ಅಂತಂದರೆ ಎಂಥವ್ರಿಗಾದರೂ ಕೂಡ ಅಲ್ಲೊಂದು ಅನುಮತಿಯನ್ನು ಪಡ್ಕೊಳ್ಳೋದು ಕಡ್ಡಾಯ. ಇದನ್ನು ಕೂಡ ನಾವು ಪಡ್ಕೊಳ್ಳೋದಿಲ್ಲ, ನಮಗೆ ಮನಸ್ಸಿಗೆ ಬಂದಾಗ ನಾವು ಬೈಠಕ್ ಮಾಡ್ತೀವಿ, ಮನಸ್ಸಿಗೆ ಬಂದಾಗ ನಾವು ಅಲ್ಲೊಂದು ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿ RSS ಕೂಡ ಹೇಳೋ ಹಾಗಿಲ್ಲ, ಬೇರೆ ಯಾವುದೇ ಸಂಘಟನೆಗಳಾಗಲಿ ಹೇಳೋ ಹಾಗಿಲ್ಲ, ಹೀಗೆ ವಾದ ನಡೀತಾ ಇದೆ. ಅಲ್ಲ, ಸರಿ ಇದೆ. ಇದರಲ್ಲಿ ಮನಸ್ಸಿಗೆ ಬಂದ ಹಾಗೆ ಅನ್ನೋದಿದೆಯಲ್ಲ, ಆ ಶಬ್ದ ಅಷ್ಟು ಸೌಮ್ಯವಾಗಿ ಚೆನ್ನಾಗಿಲ್ಲ. ಅದು ಇದು ಸಚಿವರು ಹೇಗೆ ನಡೆಯುತ್ತೆ ಅಂದರೆ ಈಗ ಬೆಳಗ್ಗೆ ಎದ್ದು ಯಾವುದೋ ಒಂದು ಜಾಗದಲ್ಲಿ ವಾಕಿಂಗ್ ಜನ ಮಾಡ್ತಾ ಇದ್ದಾರೆ. ಅನುಮತಿ ತೊಗೊಂಡಿದ್ದಾರೆ ಅಂದರೆ ತೊಗೊಂಡಿಲ್ಲ, ವಾಕಿಂಗ್ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೂ ಇದು ಸರಿ ಇರುತ್ತೆ ಅಂದರೆ ಆಕ್ಷೇಪ ಬರದೇ ಇರೋ ತನಕ. ಯಾರೋ ಒಬ್ಬರು ಆಕ್ಷೇಪ ಮಾಡಿದಾಗ, ಅನುಮತಿ ಕೇಳುವ ಪ್ರಸಂಗ ಬಂದಾಗ ಅನುಮತಿ ಕೇಳಿ ತೊಗೊಂಡಿದ್ದು ಇದೆ. ಅನುಮತಿ ತೊಗೊಳ್ಳಲ್ಲ, ನೀವ್ಯಾರು ಕೇಳೋಕ್ಕೆ ಅನ್ನೋದು ಸಂಘದ ದೃಷ್ಟಿ ಎಂದೂ ಅಲ್ಲ.